ಹಿಂದೂಯೇತರರ ಮನೆಗೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹೋದ್ರೆ ಅವರ ಕಾಲು ಮುರಿರಿ. ಹೀಗೆ ಹೇಳಿದ್ದು ಯಾರು ಅಂತ ಗೊತ್ತಾ? ಇಷ್ಟು ವರ್ಷ ಸಮಾಜವನ್ನ ಒಡೆದವರು ಈಗ ಕುಟುಂಬಗಳನ್ನ ಒಡಿತಾ ಇದ್ದಾರೆ. ಬಿಜೆಪಿಗರ ಕೊಳಕು ಮನಸ್ಥಿತಿ ಅರ್ಥ ಮಾಡ್ಕೊಳ್ದೇ ಇದ್ರೆ ಈ ಭಾರತಕ್ಕೆ ಭವಿಷ್ಯ ಇಲ್ಲ. ನಮಸ್ಕಾರ, ಏದಿನ.comಗೆ ಸ್ವಾಗತ. ನಾನು ಸಪನ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹಿಂದೂಯೇತರರ ಮನೆಗೆ ಹೋದ್ರೆ ನಿಮ್ಮ ಮಾತು ಕೇಳದೇ ಇದ್ರೆ ಅವರ ಕಾಲನ್ನ ಮುರಿರಿ ಅಂತ ಭೋಪಾಲ್ನ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಈ ನಡುವೆ ಭಾರತೀಯ ಜನತಾ ಪಕ್ಷ ದ್ವೇಷವನ್ನ ಹರಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡಿದೆ. ಈ ತಿಂಗಳ ಆರಂಭದಲ್ಲಿ ಭೋಪಾಲ್ನಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಠಾಕೂರ್, ಹೆಣ್ಣು ಮಕ್ಕಳು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಿದ್ರೆ ದೈಹಿಕವಾಗಿ ಅವರನ್ನ ಶಿಕ್ಷೆ ಮಾಡುವಂತೆ ಪೋಷಕರಿಗೆ ಕರೆಯನ್ನ ನೀಡಿದ್ದಾರೆ. ಇದರ ವಿಡಿಯೋ ಸದ್ಯ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. और मन को इतना मजबूत करना कि अगर हमारी लड़की हमारा कहना नहीं मानती है, अगर हमारी लड़की किसी विधर्मी के यहाँ जाने का प्रयास करती तो उसकी टांगे तोड़ने में भी कसर मत छोड़ना, क्योंकि जो संस्कारों से नहीं मानती है. ನಿಮ್ಮ ಮನಸ್ಸನ್ನ ಬಲಪಡಿಸ್ಕೊಳ್ಳಿ. ನಿಮ್ಮ ಹೆಣ್ಣು ಮಕ್ಕಳು ನನ್ನ ಮಾತನ್ನ ಕೇಳದೇ ಇದ್ರೆ ಆಕೆ ಹಿಂದೂಯೇತರರ ಮನೆಗೆ ಹೋದ್ರೆ ಆಕೆಯ ಕಾಲುಗಳನ್ನ ಮುರಿರಿ. ಈ ಬಗ್ಗೆ ಯೋಚಿಸುವಾಗ ಹಿಂದೆ ಮುಂದೆ ನೋಡಬೇಡಿ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿರೋ ಅವರು, ಪೋಷಕರ ಮಾತು ಕೇಳದವರ ವಿಧೇಯರಾಗಿರುವವರಿಗೆ ಶಿಕ್ಷೆಯನ್ನ ನೀಡಬೇಕು. ಮಕ್ಕಳ ಒಳತಿಗಾಗಿ ಅವರಿಗೆ ಹೊಡೆಯೋದ್ರಲ್ಲಿ ತಪ್ಪಿಲ್ಲ. ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಾವು ಕೆಲವೊಮ್ಮೆ ಅವರನ್ನ ಶಿಕ್ಷಿಸಬೇಕಾಗತ್ತೆ. ನಮ್ಮ ಹೆಣ್ಣು ಮಕ್ಕಳ ದೇಹ ತುಂಡು ತುಂಡಾಗಿ ಸಾಯುವಂತಾಗುವುದನ್ನ ತಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. अपनी संतान है, उसके भले के लिए यदि आपको उसको मारना पड़े, पीटना पड़े, तो आप उसमें भी पीछे मत हटिए, क्योंकि माता पिता जब प्रताड़ना देते हैं तो बच्चों के अच्छे भविष्य के लिए देते हैं. ಮೌಲ್ಯಗಳನ್ನ ಅನುಸರಿಸದ, ಪೋಷಕರ ಮಾತನ್ನ ಕೇಳದ, ಹಿರಿಯರನ್ನ ಗೌರವಿಸದ ಮತ್ತು ಮನೆಯಿಂದ ಓಡಿ ಹೋಗೋದಕ್ಕೆ ಸಿದ್ಧರಾಗಿರೋ ಅಂತಹ ಹುಡುಗಿಯರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. ಅವರನ್ನ ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡಬೇಡಿ. ಅವರಿಗೆ ಹೊಡೆಯೋ ಮೂಲಕ, ಅವರಿಗೆ ಬುದ್ಧಿ ಹೇಳೋ ಮೂಲಕ, ಅವರನ್ನ ಪ್ರೀತಿಸೋ ಅಥವಾ ಬೈಯುವ ಮೂಲಕ ಅವರನ್ನ ತಡಿರಿ ಅಂತ ಹೇಳಿದ್ದಾರೆ. ಪ್ರಜ್ಞಾ ಠಾಕೂರ್ ಅವರ ಈ ಹೇಳಿಕೆ ಸದ್ಯ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಮಧ್ಯಪ್ರದೇಶದಲ್ಲಿ 7 ಧಾರ್ಮಿಕ ಮತಾಂತರ ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗಿದ್ದಾಗ ಇಷ್ಟೊಂದು ಸದ್ದು ಮತ್ತು ದ್ವೇಷ ಹರಡ್ತಾ ಇರೋದು ಯಾಕೆ ಅಂತ ಕಾಂಗ್ರೆಸ್ ವಕ್ತಾರ ಭೂಪೇಂದ್ರ ಗುಪ್ತಾ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಪ್ರಜ್ಞಾ ಅವರು ವಿವಾದಾತ್ಮಕ ದ್ವೇಷ ಭಾಷಣವನ್ನ ಮಾಡಿದ್ದಾರೆ. ಒಬ್ಬರಾದ ಮೇಲೊಬ್ಬರಂತೆ ಈ ಬಿಜೆಪಿಯ ನಾಯಕರು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಕೇಂದ್ರ ಸಚಿವ ಮತ್ತು ಬಿಜೆಪಿಯ ನಾಯಕ ಗಿರಿರಾಜ್ ಸಿಂಗ್ ಅವರು ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ನಮಕ್ ಹರಾಮ್ ಅನ್ಸ್ಕೊಂಡವರಿಂದ ನಮಗೆ ಮತ ಬೇಡ ಅಂತ ಅವರು ಹೇಳಿದ್ರು. ಇವರ ಈ ಹೇಳಿಕೆ ವಿಪಕ್ಷಗಳಷ್ಟೇ ಅಲ್ಲದೆ ಬಿಜೆಪಿಯ ಮಿತ್ರ ಪಕ್ಷವಾಗಿರೋ ಜೆಡಿಯುನಿಂದನೂ ಕೂಡ ಟೀಕೆಗೆ ಗುರಿಯಾಗಿತ್ತು. ಇದೀಗ 2008ರ ಮಹಾರಾಷ್ಟ್ರದ ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿದ್ದ ಪ್ರಜ್ಞಾ ಠಾಕೂರ್ ಎಂಬ ವ್ಯಕ್ತಿ ಇದೀಗ ಧರ್ಮಗಳ ಮಧ್ಯೆ ಕೋಮು ಕಿಡಿಯನ್ನ ಹೊತ್ತಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಹೇಳಿಕೆ ಸಂವಿಧಾನಕ್ಕೆ ವಿರುದ್ಧ ಆಗಿದೆ. ಅಷ್ಟೇ ಅಲ್ಲ, ಭಾರತದ ಸಾಮಾಜಿಕ ರಚನೆಯನ್ನ ಹಾಳುಗೆಡಿಸೋ ಇವರ ಈ ಹೇಳಿಕೆ ನಿಜಕ್ಕೂ ಕೂಡ ಖಂಡನಾರ್ಹ. ಹೆಣ್ಣು ಮಕ್ಕಳ ಮೇಲಿನ ಹಿಂಸೆಯನ್ನ ಉತ್ತೇಜಿಸುತ್ತೆ. ಸರ್ವ ಜನಾಂಗದ ಶಾಂತಿಯ ತೋಟದಂತಿರೋ ಈ ಸಮಾಜದಲ್ಲಿ ಹುಳಿ ಹಿಂಡೋ ಕೆಲಸವನ್ನ ಎಗ್ಗಿಲ್ಲದೆ ನಡೆಸ್ತಾ ಇದ್ದಾರೆ. ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಇವರುಗಳ ಹೇಳಿಕೆಗಳಿಗೆ ಸರ್ಕಾರ ಕಡಿವಾಣ ಹಾಕಲೇಬೇಕಿದೆ. ಬಿಜೆಪಿಗರ ಈ ಕೋಮುದ್ವೇಷ ಎಲ್ಲ ಎಲ್ಲೆಗಳನ್ನ ಮೀರಿದೆ. ಅವರ ದೇಹ, ಚಿಂತನೆ, ಆಲೋಚನೆ, ನಡೆ, ನುಡಿಗಳಲ್ಲೂ ಕೂಡ ವಿಕೃತಿ ಆವರಿಸ್ಬಿಟ್ಟಿದೆ. ಸಮಾಜವನ್ನ ಒಡೆದು ಆಳಿದವರು ಈಗ ಕುಟುಂಬಗಳನ್ನ ಒಡೆದು ಆಳೋ ಹಂತಕ್ಕೆ ಇಳಿದಿದ್ದಾರೆ. ಇವರ ಕೊಳಕು ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಇದ್ರೆ ಈ ಭಾರತಕ್ಕೆ ಭವಿಷ್ಯ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಬಿಜೆಪಿ ನಾಯಕರು ಈ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಸ್ವತಃ ಮೋದಿಯವರೇ ಮುಸ್ಲಿಂ ಸಮುದಾಯದ ಬಗ್ಗೆ ನೀಡೋ ಹೇಳಿಕೆಗಳು ಮೋದಿಯವರೇ ಹೇಳಿದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಘೋಷಣೆಗೆ ವಿರುದ್ಧ ಆಗಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.